ಬ್ರೇಕ್ನ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಲೋಹಿತ್ ನಾವ್ಕ್ರೆ, ರಾಹುಲ್ ಗಾಂಧಿಯವರ ಪ್ರಕಾರ ನರೇಂದ್ರ ಮೋದಿ ಒ ಬಿ ಸಿಯಲ್ಲಿ ಹುಟ್ಟಿದವರಲ್ಲ, ಜನರಲ್ ಕ್ಯಾಟಗರಿಯಲ್ಲಿ ಹುಟ್ಟಿದವರು. ಆ ನಂತರ ಅವರು ಒ ಬಿ ಸಿಗೆ ಸೇರ್ಕೊಂಡಿದ್ದಾರೆ. ಇದು ಎಲ್ಲ ಚರ್ಚೆ ಆಗಿ ಅದರದ್ದು ನನಗನ್ಸೋ ಪ್ರಕಾರ ಮೂಲ ಅರ್ಥ ಎಲ್ಲಿಗೆ ಬರುತ್ತೆ ಅಂದರೆ, ಯಾರ್ಯಾರು ಯಾವ್ಯಾವ ಸಮುದಾಯದಲ್ಲಿ ಹುಟ್ಟಿದಾರೋ ಆ ಸಮುದಾಯದ ಉದ್ಧಾರ ಮಾತ್ರ ಮಾಡಬೇಕು, ಉಳಿದವ್ರ ವಿಷಯ ಬೇಡ ಅನ್ನೋ ಲೆವೆಲಿಗೆ ಬಂದು ನಿಂತ್ಕೊಳ್ಳುತ್ತದು. ಹಾಗೇನಿಲ್ಲ ನೋಡಿ, ಭಾರತ ಜಾತಿಗಳ ದೇಶ. ಇಲ್ಲಿ ತುಂಬ ಶೋಷಣೆನೂ ಸಹಿತ ಅಥವಾ ಅದರ ರಾಜಕೀಯ ಪ್ರಾತಿನಿಧ್ಯಗಳು ಸಹಿತ ರಾಜಕೀಯ ಜಾತಿಯ ಮುಖಾಂತರವೇ ನಡೆದಿರೋದು. ಇದು ವಾಸ್ತವ. ಸುಮ್ಮನೆ ಇದು ನಾವು ಜಾತಿ ಇಲ್ಲ, ಜಾತಿ ಯಾಕೆ ಕೇಳ್ತೀರಿ ಅಂತ ಹೇಳಿದ್ರೆ ಆಗಲ್ಲ. ಪ್ರತಿಯೊಂದು ನಡೀತಾ ಇರೋದು ಸಹಿತ ಇಲ್ಲಿ ಜಾತಿ ಆಧಾರಿತವಾಗಿಯೇ. ನನಗೂ ಇವತ್ತು ತುಂಬ ಖುಷಿಯಾಗಿರೋದು ಏನಂತಂದರೆ, ಒ ಬಿ ಸಿ ರಾಜಕಾರಣ ಅಂತ ಅಂದ್ಬಿಟ್ಟು ನೀವು 8 ನ್ಯೂಸ್ ಅವರ್ 7 o'clock ಹಚ್ಚಿದ್ದೀರಿ. ದ್ಯಾಟ್ ಇಸ್ ವೆರಿ ಗುಡ್. ಯಾಕೆಂತಂದ್ರೆ ನಾನೊಬ್ಬ ಒ ಬಿ ಸಿಯನ್ನು ಪ್ರತಿನಿಧಿಸೋನು. ವಿ ಕನ್ಸಿಸ್ಟ್ ಆಫ್ ಅರೌಂಡ್ 54%. ಆದರೆ ಸರಿಯಾದ ನಮ್ಮ ಸಂಖ್ಯೆಗೆ ಸರಿಯಾಗಿ ಪ್ರಾತಿನಿಧ್ಯ ಇದೆಯಾ ಇಲ್ಲ ಅಂತಂದರೆ ಅದು ಇಲ್ಲ. ದಟ್ ಈಸ್ ಒನ್. ಅದನ್ನು ಇಟ್ಕೊಳ್ಳೋಣ. ರಾಹುಲ್ ಗಾಂಧಿಯವರು ಹೇಳಿರೋದ್ರಲ್ಲಿ ಅಕ್ಷರಶಃ ಸತ್ಯವಿದೆ. ನರೇಂದ್ರ ಮೋದಿ ಒಂದು ಮೋದ್ಗಂಜ್ ಅಂತ ಒಂದು ಕಮ್ಯುನಿಟಿಗೆ, ಮೋದ್ಗಂಜ್ ತೇಲಿ ಈ ಕಮ್ಯುನಿಟಿಗೆ ಸೇರಿದವರು. ಅದು ಬನಿಯಾ ಕಾಸ್ಟ್ನ ಒಂದು ಸಬ್ ಕಾಸ್ಟ್ ಆಗಿರುತ್ತೆ. ಬನಿಯಾ ಇಸ್ ಅ ಪ್ಯೂರ್ಲಿ ಅ ಅಪ್ಪರ್ ಕಾಸ್ಟ್. ವ್ಯಾಪಾರಿಗಳು. ಏಜ್ ಎಷ್ಟೀಗ? ಏಜ್ ಎಷ್ಟು? ನನಗೆ 38. ವಾಟ್ ಈಸ್, ಸಾರಿ ನಂಗೆ ಗೊತ್ತಿಲ್ಲ. ಹೇಳಿ. ವಾಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು? ನಾನು MBA ಮಾಡಿದ್ದೇನೆ. ಓಕೆ ಪ್ರಶಾಂತ್, ವಾಟ್ ಅಂದರೆ ದಿಸ್ ಇಸ್ ಹೌ ಸೊಸೈಟಿ ಈಸ್ ಆರ್ ಅಥವಾ ನಾನು ಸೊಸೈಟಿ ಇಸ್ ದಿಸ್. ಒಂದು ನಿಮಿಷ ಸೊಸೈಟಿ ಇಸ್ ದಿಸ್. ಸೊಸೈಟಿಯೇ ಜಾತಿ. ಪಕ್ಷ ತಗೊಳ್ಳಿ, ಸಮಾಜ ತಗೊಳ್ಳಿ, ಎಲ್ಲ ತಗೊಳ್ಳಿ, ಜಾತಿನೇ ಇರೋದಲ್ಲ. ಜಾತಿ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಪ್ರೂವ್ ಮಾಡಕ್ ಹೋಗಿ ಜಾತಿನೇ ಇರೋದು. ಒಂದೇ ನಿಮಿಷ ಇರ್ರಿ, ಒಂದೇ ನಿಮಿಷ. ದಿಸ್ ಇಸ್ ಹೌ ಸೊಸೈಟಿ ಇಸ್ ಪ್ರಶಾಂತ್. ನೋಡಿ, ಇದು ಸೋಷಿಯಲ್ ಜಸ್ಟಿಸ್ ಮತ್ತು ಸೋಷಿಯಲ್ ಜಸ್ಟಿಸ್ ಅಲ್ಲದೇ ಇರೋದರ ಮಧ್ಯೆ ಒಂದು ತೆಳು ರೇಖೆ ನಿಶ್ಚಿತವಾಗಿದೆ. ಜಾತಿಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ರಾಜಕಾರಣ ನಡೆಯೋಲ್ಲ, ನಿಜ. ಆದರೆ ಬರೀ ಜಾತಿಗಳಿಂದಲೇ ರಾಜಕಾರಣ ನಡೆಯುತ್ತೆ ಅಂತಕ್ಕಂಥದ್ದು. ಅಂದರೆ ಈಗ ಪಂಡಿತ್ ನೆಹರು, ಇಂದಿರಾ ಗಾಂಧಿ, PV ನರಸಿಂಹರಾವ್, ದೇವೇಗೌಡರು ಏನು ಬರೀ ಅವ್ರವ್ರ ಜಾತಿಯ ರಾಜಕಾರಣ ಮಾಡಿ ಪ್ರಧಾನಮಂತ್ರಿ ಆದ್ರೆ ದ್ಯಾಟ್ಸ್ ವಾಟ್. ಅಂದರೆ ಲೋಹಿತ್ ಹೇಳ್ತಾರೆ ನಾವು 54% ಜನ ಇದ್ದೀವಿ ಅಂತ. ಈಗ ನಾನು ನನ್ನ ಜಾತಿಯಲ್ಲಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ, ಇಲ್ಲಿರೋರು ಯಾರು ಅರ್ಜಿ ಹಾಕೊಂಡು ಹುಟ್ಟಿಲ್ಲಪ್ಪ. ಅಲ್ಲ, ಒಂದು ನಿಮಿಷ. ಯಾರು 2-3% ಇರೋರು ಜಾತಿಯಲ್ಲಿ ಹುಟ್ಟುಬಿಟ್ರೆ ಅವ್ರು ತಮ್ಮ ಪ್ರಾತಿನಿಧ್ಯವನ್ನು ಕೇಳಲೇಬಾರದು ಅಂತ ಕೇಳಲೇಬೇಕು. ಯಾರು ಎಷ್ಟು ಜನಸಂಖ್ಯೆಗೆ ಸರಿಯಾಗಿ ಅವರ ಪ್ರಾತಿನಿಧ್ಯವನ್ನು ಯಾವುದೇ ಆಡಬೇಕು. ಯಾವುದೋ ಕ್ಷೇತ್ರದಲ್ಲಿ ಯಾವುದೋ ಸಮುದಾಯ 2% 3% ಇದೆಯಪ್ಪ. ಆ ಸಮುದಾಯದಲ್ಲಿ ಆ ಕ್ಷೇತ್ರದಲ್ಲಿ ಇರುವಂಥವನು ಅಲ್ಲಿ ರಾಜಕೀಯ ಪ್ರಾತಿನಿಧ್ಯ ಕೇಳೋದು ಮಹಾಪರಾಧ ಅಂತ ಆಗ್ಬಿಡುತ್ತೆ. ಯಾಕಂದ್ರೆ ಮೆಜಾರಿಟಿ ಜಾಸ್ತಿ ಜನಸಂಖ್ಯೆ ಇರೋರು ಹೋಗ್ತಾರಲ್ಲಿ. ನೋಡಿ, ಕೇವಲ ರಾಜಕೀಯ ಅಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆ, ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಬೇಕು. ಈ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಇಲ್ಲ ಅಂತ ಅಂದ್ರೆ ಆ ಸಮುದಾಯಗಳಿಗೆ ಯಾವುದೂ ಭವಿಷ್ಯವಿರಲ್ಲ. ಮಂಡಲದಲ್ಲಿ ಇದೆಲ್ಲವೂ ಚರ್ಚೆ ಆಗಿದೆ. ನನಗಿರೋ ಪ್ರಶ್ನೆ, ಮುಲಾಯಂ ಸಿಂಗ್ ಯಾದವ್ರ ಪುತ್ರ ಅನ್ನೋದು ಇದ್ರೂ ಕೂಡ ಅಖಿಲೇಶ್ ಯಾದವ್ ಹಿಂದುಳಿದ ವರ್ಗದ ನಾಯಕರು ಅಂತ ರಾಹುಲ್ ಗಾಂಧಿ ಒಪ್ಕೊಳ್ತಾರೆ. ಲಾಲು ಪುತ್ರ ತೇಜಸ್ವಿ ಎಲ್ಲ ಸೌಲಭ್ಯಗಳನ್ನು ಪಡೆದು ನಂತರ ಈಗ ತೇಜಸ್ವಿ ಯಾದವ್ ಹಿಂದುಳಿದ ವರ್ಗದ ನಾಯಕರು ಅಂತ ಒಪ್ಕೊಳ್ತಾರೆ. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಹಿಂದುಳಿದ ವರ್ಗದ ನಾಯಕರು ಅಂತ ಆಗೋದಿದ್ರೆ ನರೇಂದ್ರ ಮೋದಿ ಹಿಂದುಳಿದ ವರ್ಗದ ನಾಯಕರಲ್ಲ ಆಗಲ್ಲ. ಯಾಕೆ ಅಂತಂದ್ರೆ ಅವರು ಹುಟ್ಟಿರುವಂತ ಬೆಳೆದಿರುವಂತ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು ಬೇರೆ. ಹೂ ವಿಲ್ ಡಿಸೈಡ್ ಹೂ ಟು ಡಿಸೈಡ್? ಅಲ್ಲಿ ಕುಲಶಾಸ್ತ್ರ ಅಧ್ಯಯನ ನಡೆಯುತ್ತೆ. ಪ್ರತಿ ಜಾತಿಗೂ ಸಹಿತ ಕುಲಶಾಸ್ತ್ರ ಆಂಥ್ರೋಪಾಲಜಿಸ್ಟ್ಗಳು ಇದು ಕುಲಶಾಸ್ತ್ರ ಅಧ್ಯಯನ ಮಾಡ್ತಾರೆ. ಇಲ್ಲ, ಕುಲಶಾಸ್ತ್ರ ಅಧ್ಯಯನದ ಮೂಲಕವೇ ಯಾವ ಜಾತಿಯನ್ನ ಎಲ್ಲಿ ಸೇರಿಸಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗ್ತಾ ಇದೆ. ದಟ್ ಇಸ್ ವೆರಿ ಸೈಂಟಿಫಿಕ್. ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ದಲಿತ ಮುಖಂಡರು ಅನ್ನಿಸಿಕೊಳ್ತಾರೆ ಮತ್ತು ಆ ಮೂಲಕ ಪಡೆಯಬಹುದಾದ ಅಷ್ಟು ಲಾಭಗಳನ್ನು ಪಡೆಯಬಹುದು. ಯಾಕೆ ಪಡಿಬಾರದು? ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಆ ಸಮುದಾಯದಿಂದ ಬಂದಿರೋ ಕಾರಣಕ್ಕೋಸ್ಕರ ರಾಜಕೀಯವಾಗಿ ಅವರು ಹಕ್ಕುಗಳನ್ನು ಪಡೆದಿರಬಹುದು. ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಇವತ್ತು ಸಹಿತ ಪ್ರತಿಬಂಧನೆಗಳಿದ್ದಾವೆ. ಲೋಹಿತ್, ಪ್ರಶ್ನೆ ಏನ್ ಗೊತ್ತಾ? ಉದಾಹರಣೆಗೆ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳಾಗಿದ್ದಾರೆ, ಆದ್ರೆ ದೇವಸ್ಥಾನ ಒಳಗಡೆ ಹೋಗಿ ಕರ್ಕೊಳ್ತಾ ಇಲ್ಲ. ಇದು ನಮ್ಮ ಸಾಮಾಜಿಕ ಪರಿಸ್ಥಿತಿ. ಇದ್ರ ಬಗ್ಗೆ ನಾವ್ ಯಾಕೆ ಮಾತಾಡಲ್ಲ? ಪ್ರಿಯಾಂಕಾ ಖರ್ಗೆ ಎಲ್ಲದೂ ಅನುಭವಿಸ್ತಾ ಇದ್ದಾರೆ, ಇವರಿಗೆ ಯಾಕೆ ಜಾತಿ? ಅರೆ, ಎಲ್ಲ ದೇವಸ್ಥಾನಗಳ ಒಳಗಡೆ ಬಿಟ್ಕೊಳ್ತೀರಾ? ಬಿಟ್ಕೊಳ್ಳಲ್ಲ ತಾನೆ.
ಲೋಹಿತ್, ಎರಡೆರಡು ಚುನಾವಣೆಗಳ ದೇಶದಲ್ಲಿ ಬಹುಮತದಿಂದ ಗೆಲ್ಲಬೇಕಾದ್ರೆ ಏನೇನು ಎರಡೆರಡು ರಾಷ್ಟ್ರೀಯ ಚುನಾವಣೆಗಳನ್ನು ಒಬ್ಬ ವ್ಯಕ್ತಿ ತನ್ನ ಬಹುಮತದಿಂದ ಒಂದು ಪಾರ್ಟಿಯನ್ನು ಗೆಲ್ಲಿಸ್ಬೇಕಾದ್ರೆ ಆತನನ್ನು ಇನ್ನೂ ಕೂಡ ನೀವು ಆ ಜಾತಿ ಸ್ಪೆಸಿಫಿಕ್ ಆಗಿ ನೋಡಿ ಪೊಲಿಟಿಕಲ್ ಕರೆಕ್ಟ್ನೆಸ್ ತೋರಿಸ್ತಿದ್ದೀರೋ ಅಥವಾ ಪೊಲಿಟಿಕಲ್ ಮ್ಯಾಡ್ನೆಸ್ ತೋರಿಸ್ತಾ ಇದ್ದೀರೋ ಆ ಪ್ರಶ್ನೆ ಬರುತ್ತೆ. ನೀವು ಈ ವಾದವನ್ನೇ ಮುಂದಿಡೋದಾದ್ರೆ ನಾಳೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಅಹಿಂದ ವೋಟ್ ಬ್ಯಾಂಕ್ ಪಾರ್ಟಿಗೆ ಒಬ್ಬ ಮುಖ್ಯಮಂತ್ರಿ ಇಶ್ಯೂ ಏನಂತಂದ್ರೆ ನನ್ನೊಬ್ಬ ಓಬಿಸಿ ಮನುಷ್ಯ ಅಲ್ಲಿ ನನ್ನನ್ನು ರೆಪ್ರೆಸೆಂಟ್ ಮಾಡಿದ್ರೆ ಸರಿಯಾಗಿ ಅವನು ಒಬ್ಬ ಬನಿಯ ಮೇಲ್ವರ್ಗದವನು ಬಂದಾಗ ನನ್ನ ನೋವುಗಳು ಗೊತ್ತಿರಲ್ಲ ಅವನಿಗೆ, ನನ್ನ ಸಾಮಾಜಿಕ ಪರಿಸ್ಥಿತಿ he is not a right person to represent. That's the point. ಓಕೆ, ಹಾಗಿದ್ದರೆ ದಲಿತನೊಬ್ಬ ದಲಿತರನ್ನು ರಿಪ್ರೆಸೆಂಟ್ ಮಾಡಿ ದಲಿತರ ಉದ್ಧಾರ ಆಗಿದೆ ಈ ದೇಶದಲ್ಲಿ ಬೇಕಾದಷ್ಟಾಗಿದೆ. 75 ವರ್ಷ ಬೇಕಾದಷ್ಟಾಗಿದೆ. ದಲಿತರನ್ನ ರೆಪ್ರೆಸೆಂಟ್ ಮಾಡಿರುವಂತ ಬಾಬಾ ಸಾಹೇಬ್ ಇರೋದ್ರಿಂದ ಇವತ್ತು ರಿಸರ್ವೇಶನ್ ಇದೆ, ರಾಜಕೀಯವಾಗಿ ರಿಸರ್ವೇಶನ್ ಒಬ್ಬ ದಲಿತನಿಗೆ ಏನಾದರೂ ಕೊಡಬೇಕು ಅಂದ್ರೆ ಒಬ್ಬ ದಲಿತನಿಂದ ಮಾತ್ರ ಕೊಡೋದಕ್ಕೆ ಸಾಧ್ಯ, ಬೇರೆಯವನಿಂದ ಕೊಡೋದಕ್ಕೆ ಅವರಿಗೆ ನೋವು ಅವ್ರಿಗೆ ಗೊತ್ತಿರೋದ್ರಿಂದ ಅವರೇ ರೆಪ್ರೆಸೆಂಟ್ ಮಾಡಬಹುದು. ಕಾಸ್ಟ್ ನ ಬಿಟ್ಟು ಕೆಲವರು ತುಂಬಾ ಕಾಸ್ಟ್ ನ ಬಿಟ್ಟು ವಿಪಿ ಸಿಂಗ್ ಅವರು ನಮ್ಮನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ, ನಾವು ಒಪ್ಕೊಳ್ತೀವಿ ಅವ್ರನ್ನ. There are exceptional case, but he is not exception. Modi is not an exception. We have to see him. We have to see him. 10 ವರ್ಷ ನೋಡಿದಿರಿ. OBC ಗಳಿಗೆ ನೋಡಿ, ಅವ್ರು ಹುಟ್ಟಿರೋದು ಹೇಗೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ನಮ್ಮ ರಥಯಾತ್ರೆ ಹುಟ್ಟಿರೋದೇ OBCಗೆ 27% ರಿಸರ್ವೇಶನ್ ಕೊಟ್ಟಿರೋ ವಿರುದ್ಧ. ಹಾಗಾದ್ರೆ ಅದರ ಬೈ ಪ್ರಾಡಕ್ಟ್ ಇಸ್ ಮೋದಿ. ದೆನ್ ಹೌ ಇಸ್ ಹಿ ಫೇವರಿಂಗ್ OBC? ವಿಚಾರ ಬೇರೆ ಅಲ್ರಿ, ಒಂದೇ ನಿಮಿಷ. ವಿಚಾರ ಅಲ್ಲೇ ಇದೆ. ಮೊನ್ನೆ ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಅವರ ಒಂದು ಪತ್ರನ ಕೋಟ್ ಮಾಡಿದ್ರು. ಯಾವುದೇ ರೀತಿಯ ಮೀಸಲಾತಿ ಇರಕೂಡದು ಈ ದೇಶದಲ್ಲಿ, ಸಬ್ ಸ್ಟ್ಯಾಂಡರ್ಡ್ ಜನ ಸರ್ವಿಸ್ಗೆ ಬರ್ತಾರೆ ಅಂತ ಜವಾಹರ್ಲಾಲ್ ನೆಹರು ಹೇಳ್ತಾರೆ. ಬಾಬಾ ಸಾಹೇಬ್ರು ಅದನ್ನೇ ಮಾತಾಡಿದ್ರು, ಕೇಳಿಸ್ಕೊಳ್ರಿ ಪೂರ್ತಿ, ಸ್ವಲ್ಪ ತಾಳ್ಮೆ ಇರಲಿ. ಜವಾಹರ್ಲಾಲ್ ನೆಹರು ಹಾಗೆ ಹೇಳಿದ್ದರು. ಒಳ್ಳೇದು, ಗುಡ್. ಅದನ್ನು ನೀವು ಕಂಟೆಸ್ಟ್ ಸಹಿತ ಮಾಡಲಿಲ್ಲ ಕಾಂಗ್ರೆಸ್ನವರು. ಸುಳ್ಳು ಹೇಳಿದ್ರು ಮೋದಿ, ಹಾಗೆ ಹೇಳಿರಲಿಲ್ಲ. ಕಾಂಗ್ರೆಸ್ ಜಮಾನದಿಂದಲೂ ಮೀಸಲಾತಿಯ ಪರವಾಗೇ ಇದೆ, ಜವಾಹರ್ಲಾಲ್ ನೆಹರು ಅವರು ಹಂಗೆ ಹೇಳಿರಲಿಲ್ಲ. ಕಂಟೆಸ್ಟ್ ಸಹಿತ ಮಾಡಲಿಲ್ಲ ನೀವು ಅದನ್ನು. ಇಲ್ಲ ನೋಡಿ, ಆ ಮೂಲಕ ಒಪ್ಕೊಂಡ್ರಿ, ಹೌದು ನೆಹರು ಹಿಂಗೆ ಹೇಳಿದ್ರು. ಕಾಂಗ್ರೆಸ್ ಒಂದು ನಿಮಿಷ, ಯಾವತ್ತೂ ಮೀಸಲಾತಿ ಪರವಾಗಿ ಇದ್ದಿದ್ದು, ಯಾವತ್ತೂ ಈಗಲೂ ಇರದೆ. ಹಾಗಿದ್ರೆ ನರೇಂದ್ರ ಮೋದಿ ಸುಳ್ಳು ಹೇಳಿದ್ರು ಅಂತ ಹೇಳ್ರಿ, ಜವಾಹರ್ಲಾಲ್ ನೆಹರು ಯಾವತ್ತೂ ಹೇಳಿರ್ಲಿಲ್ಲ ಅಂತ ಹೇಳಿ. ನಾವು ನೋಡಿ ಯಾವ ಕಂಟೆಕ್ಸ್ಟ್ ಅಲ್ಲಿ ಯಾರು ಹೇಳಿದ್ರು ಅನ್ನೋದನ್ನ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ಅಲ್ಲೇ ಗೂಗಲ್ ಬರ್ತೀನಿ, ಅಲ್ಲೇ ಗೂಗಲ್ ಮಾಡ್ಕೊಳ್ಳೋ ನಿಮಿಷ. ನಾನು ಲೋಹಿತ್ ನಾಯಕರಿಗೆ ಕೇಳಬೇಕಾಗಿರುವಂಥದ್ದು, ಆಯಾ ಸಮುದಾಯದವರು ಆಯಾ ಸಮುದಾಯದ ನೋವು ನಲಿವುಗಳನ್ನೇ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಆಯಾ ಸಮುದಾಯಗಳಿಗೆ ನ್ಯಾಯ ಕೊಡಬಹುದು. ಒಂದು ಕ್ಷೇತ್ರದಲ್ಲಿ 54%, ನೀವು ಹೇಳಿದ OBCಯ ಜನ ಮತದಾರರೇ ಇದ್ದಾರೆ ಅನ್ಕಾರಣ ಅವ್ರು OBC ಅವ್ರನ್ನ ಆರಿಸ್ತಾರೆ. ಅಲ್ಲಿಗೆ ಉಳಿದ 46% ಜನ ತಮ್ಮ ಆಸೆನ ಬಿಡ್ಬೇಕು ಅಲ್ಲಿಗೆ. ಅವ್ರ ಸಮುದಾಯದ ನೋವುಗಳು ಗೊತ್ತಿರೋ ನಾಯಕ ಆಗಿಲ್ಲ ಅಲ್ರಿ ಅಲ್ಲಿ. ಹಾಗೇನಿಲ್ಲ, ಮತ್ತೆ ಹಾಗೇನಿಲ್ಲ. ಈಗ 224 ಕ್ಷೇತ್ರ ಇದೆ, 224 ಕ್ಷೇತ್ರ ಇದೆ. ಇಟ್ಸ್ ಮಿಕ್ಸ್ ಅಂಡ್ ಮ್ಯಾಚ್. ಈಗ 200 ನೋಡಿ, ಕರ್ನಾಟಕದ ನಿಮಿಷ ಕರ್ನಾಟಕದಲ್ಲಿ ಎಷ್ಟೋ ಸಮುದಾಯಗಳು ಈ ಜಾತಿ ಇನ್ ಕ್ಯಾಟಗರಿ 1 ಕ್ಯಾಟಗರಿ 2 ದಲ್ಲಿ ಸುಮಾರು ಒಂದು 200-250 ಜಾತಿಗಳು ಬರ್ತವೆ. ಆ ಜಾತಿಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ ನೋಡಿ. ಒಂದು ವಿಶ್ವಕರ್ಮ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀನಿ. ಅದೇ ನೋವುಗಳು ನಾವು ತೋಡ್ಕೊಳ್ತಾ ಇರೋದು. ವಿಶ್ವಕರ್ಮ ಸಮುದಾಯ ಅಂತ ಇದೆ, 224ರಲ್ಲಿ ಒಂದು ಸೀಟ್ ಯಾವ ಪಕ್ಷನೂ ಕೊಡ್ಲಿಲ್ಲ. ಮಡಿವಾಳ ಸಮುದಾಯ ಅಂತ ಇದೆ, ಒಂದು ಸೀಟನ್ನು ಯಾವ ಪಕ್ಷನೂ ಕೊಡ್ಲಿಲ್ಲ. ಹಾಗಾದ್ರೆ ರೆಸ್ಪೆಕ್ಟಿವ್ ಆಫ್ ಅ ಪಾರ್ಟಿ ಐ ಆಮ್ ಟಾಕಿಂಗ್, ಇಟ್ಸ್ ನಾಟ್ ಅಬೌಟ್ ಯಾವುದೋ ಪಾರ್ಟಿ ಅಲ್ಲ. ಹಾಗಾದ್ರೆ ಆ ಸಮುದಾಯದ ಜನ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಈ ಧ್ವನಿಯನ್ನ ಎತ್ತಬೇಕು. ಇಂಥ ಅನ್ಯಾಯಗಳಾಗ್ತಾವಲ್ಲ, ಯಾರು ಬನಿಯಾಗಳು, ಬನಿಯಾಗಳು ಬಂದ್ಬಿಟ್ಟು ನಾನು OBC ಅಂತ ಅಂದ್ಬಿಟ್ಟು ಕ್ಲೇಮ್ ಮಾಡ್ಕೊಂಡು ಕುತ್ಕೊಳ್ತಾರಲ್ಲ, ಅದ್ರ ವಿರುದ್ಧ ಮಾತಾಡ್ಬೇಕು. ಒಂದು ಕ್ಷೇತ್ರದಲ್ಲಿ ಒಬ್ಬ ಮಡಿವಾಳ ಇದ್ದಾನೆ ಅಂದ್ರೆ ಆತ ಕರ್ನಾಟಕದ 224 ಕ್ಷೇತ್ರಗಳ ಪೈಕಿ ಕೇಳಿಸ್ಕೊಳ್ಳಿ. ನಾನು ಹೇಳದ್ ಕೇಳ್ರಿ 224 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರಕ್ಕೆ ತನ್ನ ಸಮುದಾಯದೊಬ್ಬನಿಗೆ ಟಿಕೆಟ್ ಕೊಡೋದಕ್ಕೆ ಅವನು ಬಡದಾಡಿ ಅವನ ಹತ್ರ ಹೋಗಿ ತನ್ನ ನೋವು ನಲಿವುಗಳನ್ನು ಹಿಡ್ಕೊಂಡು ನ್ಯಾಯ ಪಡಿಬೇಕು, ಸವಲತ್ತುಗಳನ್ನು ಕೇಳಬೇಕು. ಏನೇ ಸಮಸ್ಯೆ ಆದ್ರೆ ಯಾರ ಹತ್ರ ಹೋಗೋದು ನಾವು ಇವಾಗ? ಅರೆ, ಯಾರು ಓಟ್ ಹಾಕಿರ್ತೀರಿ, ಯಾರು ನಿಮ್ಮ ಪ್ರತಿನಿಧಿ ಇರ್ತಾರೆ, ಅವ್ರ ಹತ್ರ ಹೋಗ್ಬೇಕ್ರಿ. ಇರ್ರೆಸ್ಪೆಕ್ಟಿವ್ ಆಫ್ ಮೈ ಕಾಸ್ಟ್, ಕ್ರೀಡ್, ರಿಲಿಜನ್, ಅವ್ನು ನನ್ನನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು ನಿಮಿಷ. ಆ ಪರಿಸ್ಥಿತಿ ನಿಜವಾಗ್ಲೂ ಇದ್ದಿದ್ರೆ, ಆ ಪರಿಸ್ಥಿತಿ ನಿಜವಾಗ್ಲೂ ಇವತ್ತು ಇದ್ದಿದ್ರೆ
ಕಳೆದ 10 ವರ್ಷದಿಂದ ಏನು ಕಾಂತರಾಜ್ ವರದಿ ಇದೆಯಲ್ಲ ಅದು ಜಾರಿ ಆಗ್ಬೇಕಿತ್ತು. ಆ ಕಾಂತರಾಜ್ ವರದಿ ಏನು ಅಂತ ಗೊತ್ತಿಲ್ಲ. ಕಾಂತರಾಜ್ ವರದಿ ಅವೈಜ್ಞಾನಿಕವಾಗಿದೆ ಅಂತಾರೆ. ಏನು ಅವೈಜ್ಞಾನಿಕ ರೀ? ಅದನ್ನು ಹೊರಗಡೆ ಬಿಟ್ಟರಷ್ಟೇ ಗೊತ್ತಾಗತ್ತಲ್ಲ ವೈಜ್ಞಾನಿಕನ ಅವೈಜ್ಞಾನಿಕನ ಅಂತ. ಅದನ್ನ ಹೇಳ್ತಾ ಇರೋರು ಯಾರು ವಿರೋಧಿಸ್ತಾ ಇರೋದು? ಎರಡೂ ಪಕ್ಷದವರು, ಎಲ್ಲಾ ಪಕ್ಷದವರು ಸಹಿತ, ಮೇಲ್ವರ್ಗದ ಎಲ್ಲಾ ಜಾತಿಗಳು ಸಹಿತ ಅದನ್ನು ವಿರೋಧಿಸ್ತಾ ಇದ್ದಾರೆ. ಎರಡೂ ಪಕ್ಷದವರು, 3 ಪಕ್ಷದವರು ವಿರೋಧಿಸಿದ್ದಾರೆ ಅದನ್ನ. ಯಾವ್ಯಾವ ಮಠಗಳಲ್ಲಿ ಯಾವ್ಯಾವ ಸಂಘದಲ್ಲಿ ಮೀಟಿಂಗ್ಗಳಾಗಿದೆ ಗೊತ್ತಿದೆಯಲ್ವಾ? ಈಗ 224 ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಒಬ್ಬ ಲೋಹಿತ್ ನಾಯಕ್ ನೀವು ಯಾವ ಮಾದರಿಯನ್ನು ಹೇಳಿದ್ರಲ್ಲ ಅದೇ ಮಾದರಿಯಲ್ಲಿ ಪ್ರಜಾಪ್ರಭುತ್ವ ನಡ್ಕೊಂಡು ಬಂದಿದೆ ಅಂದರೆ ನಾನು ಇದನ್ನು ಪ್ರಜಾಪ್ರಭುತ್ವ ಅಂತ ಒಪ್ಕೊಳ್ಳೋದಿಲ್ಲ. ದಯವಿಟ್ಟು ನಾನು ಇದನ್ನು ಪ್ರಜಾಪ್ರಭುತ್ವ ಅಂತ ಒಪ್ಕೊಳ್ಳೋದಿಲ್ಲ. 224 ಜನ ಶಾಸಕರಾಗಬೇಕು. ಅವರು ನೆಸಸರಿಲಿ 224 ಜಾತಿಗಳಿಂದನೇ ಬಂದಿರಬೇಕಾಗತ್ತೆ. 224 ಜಾತಿಗಳಿಂದ ಬಂದಿರಬೇಕಾಗತ್ತೆ. ಉಳಿದ ಜಾತಿಗಳವರಿಗೆ ರಿಪ್ರೆಸೆಂಟೇಷನ್ ಇಲ್ಲ. ಅದರಿಂದ ಅವರಿಗೆ ಸವಲತ್ತು ಕೊಡಿಸೋರು ಇಲ್ಲ, ನ್ಯಾಯ ಕೊಡಿಸೋರು ಇಲ್ಲ. ಇದೇ ರೀತಿಯಾಗಿ ಪ್ರಜಾಪ್ರಭುತ್ವ ನಡ್ಕೊಂಡು ಬಂದಿದೆ ಅಂದರೆ ರೆಸ್ಟ್ ಇನ್ ಪೀಸ್ ಸರ್, ರೆಸ್ಟ್ ಇನ್ ಪೀಸ್. ಪ್ರಶಾಂತ್, ಅದೇ ನನಗನ್ಸುತ್ತೆ ನೋಡಿ, ಜಾತಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದರಲ್ಲಿ 2 ಮಾತಿಲ್ಲ. ಆದರೆ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಇರುವವರನ್ನು ಏಕಾಏಕಿ ಅವರಿಲ್ಲ, ಅವರು ಹಿಂದುಳಿದ ವರ್ಗದ ಪಟ್ಟಿಗೆ ಯಾರು ಸೇರಿಸಿದರು? ಅದು ಒಂದು ಚರ್ಚೆ. ಈಗ ಅದು ವೆಂಕಟೇಶ್ ದೊಡ್ಡೇರಿಯವರು ಹೇಳ್ತಿದ್ರಲ್ಲ, ಆ ಜಾತಿ 94ಅಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿಸಿದ್ದು ಅದನ್ನು ಹಿಂದುಳಿದ ವರ್ಗದ ಪಟ್ಟಿಗೆ. ಆಮೇಲೆ ಹಿಂದುಳಿದ ವರ್ಗದ ಪಟ್ಟಿಗೆ ಈ ರೀತಿ ಜಾತಿಗಳ ಸೇರ್ಪಡೆ ಆಗ್ತಾನೇ ಹೋಗಿವೆ. ಆ ಕಾರಣಕ್ಕೋಸ್ಕರ ಅವರು ಹಿಂದುಳಿದವರಲ್ಲ, ಇವರು ದೇಶದ ಪ್ರಧಾನಿ ಚುನಾವಣೆಯನ್ನು 2 ಬಾರಿ ಗೆಲ್ಲಬೇಕಾದ್ರೆ ಎಲ್ಲ ಸಮುದಾಯಗಳ ಓಟ್ಗಳನ್ನು ಪಡೆಯದೆ ಬಹುಮತವನ್ನು ಈ ದೇಶದಲ್ಲಿ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರನ್ನು ನೀವು ಬರೀ ಕುರುಬ ನಾಯಕ ಅಂತ ಗುರುತಿಸ್ತೀರಾ? ನನಗೆ ಅಂದರೆ ಕೆಲವೊಂದು ಸಲ ನಾವೇ ಸಮಾಜದ ಸತ್ಯಗಳಿಂದ ಬಹಳ ದೂರ ಹೋಗ್ಬಿಟ್ಟಿದ್ದೀವಿ. ಸತ್ಯಗಳಿಂದ ದೂರ ಹೋಗಿ, ಫಾರ್ ಎಕ್ಸಾಂಪಲ್ ಒಬ್ಬ MLA ಇದ್ದಾನೆ ರೀ, ಬೆಳಗ್ಗೆ ಅವನನ್ನು ಭೇಟಿಯಾಗಿ ಜನ ಬರ್ತಾರಪ್ಪ, 100 ಜನ ಬಂದಿದ್ದಾರೆ, ಎಲ್ಲ ಸಮುದಾಯದವರು ಬರ್ತಾರೆ. ಅವನು ಹೊರಗಡೆ ಇರುವ 100 ಜನರಲ್ಲಿ ತನ್ನ ಸಮುದಾಯದವ್ರನ್ನ ಮೊದಲು ಕರೆಸಿ ಮಾತಾಡಿಸೋದಕ್ಕೆ ಶುರು ಮಾಡಿದ್ರೆ ಅದೇ ನಡೀತಾ ಇರೋದು. ನಡಿಬಾರ್ದ್ರಿ. ನಿಮ್ಮಂತವರು 38 ವರ್ಷ ಮುಗಿಸಿದಿರಿ, 38 ವರ್ಷ ಮುಗಿಸಿದಿರಿ. ನಿಮ್ಮಂತವ್ರು ನಿಂತ್ಕೊಳ್ಬೇಕಾದ್ರ ವಿರುದ್ಧ MLA, MP, ಮಿನಿಸ್ಟರ್ಗಳ, ಅವರ ಆಫೀಸರ್ಸ್ಗಳ, PS ಗಳ, ಅವರ ಡ್ರೈವರ್ಗಳ ಜಾತಿಗಳನ್ನ ಕೇಳಿ ಗೊತ್ತಾಗುತ್ತೆ. ಅದರ ವಿರುದ್ಧ ನೀವು ನಿಂತ್ಕೋಬೇಕು ಅಂತ, ಅದರ ವಿರುದ್ಧ ಮಾತಾಡ್ತಿದ್ದೀರಿ. ಅದೇ ವಿರುದ್ಧ ಮಾತಾಡ್ತಿದ್ದೀರಿ. ಅದರ ವಿರುದ್ಧ ಕೇಳಿದೆ ನಿಮ್ಮ ಆ ವ್ಯವಸ್ಥೆ ತಪ್ಪು. ಎಲ್ಲರಿಗೂ ಸಹಿತ ಸಮನಾದ ಪ್ರಾತಿನಿಧ್ಯ ಬೇಕು ಅಂತ ಕೇಳ್ತಾ ಇರೋದು. ಅದನ್ನು ಕೇಳಿದ್ರೆ ನೀವು ಜಾತಿವಾದಿ ಅಂತಂದ್ರೆ ನಾನೇನ್ ಮಾಡ್ಲಿ? ನಾನು ಜಾತಿವಾದಿ ಅಲ್ಲ, ಜಾತಿಗಳ ವಾದಿ. ಏನ್ ಡಿಫರೆನ್ಸ್? ಈ ತಳ ಸಮುದಾಯಗಳಲ್ಲಿ ಹಲವಾರು ಜಾತಿಗಳಿದ್ದಾವೆ. ಹೌದ್ರಿ, ಎಲ್ಲ ಜಾತಿಗಳ ವಾದಿಗಳಾಗ್ಬೇಕು ನಾವು. ಆ ಪ್ರತಿಯೊಂದು ಜಾತಿಗಳಿಗೂ ಸಹಿತ ಸರಿಯಾದ ಸಮನಾದ ಹಕ್ಕುಗಳನ್ನ ಸಿಗೋದ ಬಗ್ಗೆ ಮಾತಾಡ್ಬೇಕು. ಕೆಲವು ಜಾತಿಗಳ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ, ಇಡೀ ರಾಜ್ಯದಲ್ಲಿ 800 ಜನ ಇದ್ದಾರೆ. ಸೊ ಆ ಸಮುದಾಯದಿಂದ MLA ಆಗೋದಕ್ಕೆ ಯಾವನೂ ಅರ್ಹ ಅಲ್ಲ ಅಂತ ಅರ್ಥ. ಒಪ್ಕೋತೀರಾ? ಯಾವನೂ ಅರ್ಹ ಅಲ್ಲ, ಬರೀ 800 ಜನ ಇದ್ದಾರೆ ಆ ಜಾತಿಯಿಂದ. ಯಾರು ಆಗಬಾರ್ದು MLA. ಅವನ ಕ್ವಾಲಿಫಿಕೇಶನ್ ಏನು, ಅವನ ಸೇವೆ ಮಾಡುವ ಗುಣ ಏನಿದೆ? MLA ಒಂದೇ ಅಲ್ಲ. ಯಾಕಾಗಬಾರ್ದು MLA? ಯಾಕಾಗಬಾರ್ದು? He has dreams for his constituency. ಆತನಿಗೆ ಆ ಕ್ಷೇತ್ರದ ಬಗ್ಗೆ ಕನಸುಗಳಿವೆ. ಆಗ್ಬೇಕು. ಯಾರು ಅಂತವರಿಗೆ ವಿಶೇಷವಾದ ಮೀಸಲಾತಿ ಕೊಡಬೇಕು. ಅಂತವರಿಗೆ ವಿಶೇಷವಾದ ಮೀಸಲಾತಿ ಕೊಡಬೇಕು. ಯಾರು ಕೊಡ್ತಾರೆ? ಕೊಡಬೇಕು. ಈ ವ್ಯವಸ್ಥೆಯಲ್ಲಿ ಕೊಡಬೇಕು. ಆಶಯ ಭಾಷಣ ಎಲ್ಲವೂ ಮಾಡಬಹುದು. ಚುನಾವಣೆಯಲ್ಲಿ ಗೆದ್ದು ಬಂದಾತ ನಾಯಕನಾಗ್ತಾನೆ. ವ್ಯಕ್ತಿಗತವಾಗಿ ಆತ ಹೇಗೆ ಎಲ್ಲರನ್ನ ಕರ್ಕೊಂಡು ಹೋಗ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನೀವು ಥೆರೋಟಿಕಲ್ ಲೋಹಿತ್ ನಾಯಕ್ ಅವರು 10 ವಿಷಯಗಳನ್ನು ಹೇಳ್ಬೋದು. ಥೆರೋಟಿಕಲ್ ಸಾಕಷ್ಟು ಆಶಯ ಭಾಷಣವನ್ನು ನಾನು ಕೂಡ ಮಾಡ್ಬೋದು. ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಮತ್ತು ಎಲ್ಲ ಜಾತಿಗಳನ್ನು ಕರ್ಕೊಂಡು ಹೋಗದೆ ಯಾರೂ MLA ಆಗಕ್ಕೆ ಸಾಧ್ಯ ಇಲ್ಲ. ಬರೀ ಒಂದು ಜಾತಿಯನ್ನು ಕರ್ಕೊಂಡು ಹೋಗಿ MLA ಆಗಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಹತ್ರ ಓಟ್ ಕೇಳಿಕೊಂಡು ಬಂದಂಥವನು ಏನು ಓದಿದ್ದಾನೆ, ಅವನ ಟ್ರ್ಯಾಕ್ ರೆಕಾರ್ಡ್ ಏನು, ಭ್ರಷ್ಟಾಚಾರ ಮಾಡಿದಾನ, ಕ್ರಿಮಿನಲ್ಲ, ಏನಾರು ಜೀವನದಲ್ಲಿ ಕಟ್ಟೆ ಹಾಕಿದಾನ, ಈ ರೀತಿಯಾದ ಆಧಾರದ ಮೇಲೆ ಮತಗಳನ್ನು ಕೊಡಬೇಕು ಅನ್ನುವಂಥ ಆಶಯ ನೀವು ಹೇಳ್ತಾ ಇದ್ದೀರಿ. ಯಾವ ಜಾತಿಯವನು ಅದು 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 ಮುಖ್ಯ ಆಗುತ್ತೆ. ಯಾಕಂದ್ರೆ ಆ ಜಾತಿಯವನು ಮಾತ್ರ ಮುಖ್ಯ ಆಗುತ್ತೆ. 40 ನಿಮಿಷದ ನಿಮ್ಮ ಆರ್ಗ್ಯುಮೆಂಟ್ ಅನ್ನು ಕೇಳಿಸ್ಕೊಂಡೆ. 40 ನಿಮಿಷದ ನಿಮ್ಮ ಆರ್ಗ್ಯುಮೆಂಟ್ ಅನ್ನು ಕೇಳಿಸ್ಕೊಂಡೆ. ಭ್ರಷ್ಟಾಚಾರದ ಪ್ರಕರಣದಲ್ಲಿ ಜೈಲಿನಿಂದ ಹೊರಗೆ ಬಂದಾಗ ಸ್ವಾಗತ ಮಾಡೋದಕ್ಕೆ ಅವರವರ ಜಾತಿ ಸಂಘಟನೆಗಳವರು ಹೋಗಿದ್ರೋ ಇಲ್ವೋ ಅನ್ನೋದನ್ನ ನೋಡ್ಕೊಳ್ಳಿ. ಅವಾಗ ಯಾವ್ದು ಮುಖ್ಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.